ಇಲ್ಲ ಆದ್ರೆ ಇಲ್ಲ ನನ್ಗದು ಪುನೀತ್ ಸರ್ ತುಂಬಾ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನ್ ಹೇಳಿಲ್ಲ, ಇಲ್ಲಾಂದ್ರೆ ಸೂಪರ್ ಆಗಿದೆ. ಅಂಡ್ ಜಯಣ್ಣನು ಕರ್ಸ್ಬಿಟ್ಟು ಅದೇ ಹೇಳಿದ್ದು, ಜಯಣ್ಣ ನಾನು ಈ ತರದೊಂದು ಸಿನಿಮಾ ಈ ತರ ಮಾಡ್ಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟ್ ಆಗಿರೋದು ತಗೊಂಡ್ಬಂದಿದ್ದಾರೆ ದಿನಕರ್. ಅಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬಾ ಇಷ್ಟಪಟ್ಟೆ, ಅವ್ರದ್ದು ಪ್ರೀವಿಯಸ್ ಫಿಲ್ಮ್ ಎಲ್ಲ. ಸೊ ಈ ತರ ಇದನ್ನ ಅವ್ರು ಹೆಂಗ್ ಅನ್ಕೊಂಡಿದ್ರೆ ದಯವಿಟ್ಟು ಅದೇ ತರ ಮಾಡೋಣ, ಏನು ಕಾಂಪ್ರಮೈಸ್ ಎಲ್ಲ ಬೇಡ, ಒಂಚೂರು ಖರ್ಚಾದ್ರೂ ಪರವಾಗಿಲ್ಲ ಮಾಡೋಣ ಅಂತ. ಅಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು, ದಿನಕರ್ ಅನ್ನೆಸೆಸರಿ ಆಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡ್ಯಲ್ಲಿ ಹಿಡ್ಕೊಂಡು ಮಾಡಿ ಅಂತ. ಅಂಡ್ ತುಂಬಾ ಖುಷಿಯಾಗಿದೆ ಏನು ಅಂದ್ರೆ ಆಲ್ಮೋಸ್ಟ್ ಒಂದು 3-4 months ತುಂಬಾ ರೆಗ್ಯುಲರ್ ಟಚ್ ಅಲ್ಲಿ ಇದ್ವಿ ನಾನು ಪುನೀತ್ ಸರ್. ನಂಗೆ ಆಕ್ಚುಲಿ ಅವ್ರ ಜೊತೆಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆ ಮಾತಾಡ್ತಿದ್ದೀನಿ ಅಂತ ಅನ್ಸಿಲ್ಲ, ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿದ್ರು. ಅಂಡ್ ಜಯಣ್ಣ ಅವ್ರ ಹತ್ರ ಈ ಪುನೀತ್ ಸರ್ ಕತೆ ಮಾಡ್ಬೇಕು, ಸಿನಿಮಾ ಕತೆ ಮಾಡ್ಬೇಕು, ಕತೆ ಮಾಡಿದೀನಿ, ಸಿನಿಮಾ ಮಾಡ್ಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀರೋ ಮಾಡಲ್ಲ ಅಂತಿಲ್ಲ, ದಿನಕ್ಕೆ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ನೀನು. ಸೊ ಒಬ್ಬ ಅದೇ ತಾನೆ, ಈಗ ನಾವು ಏನ್ ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೆ ನಾವೇನ್ ಅನ್ಕೊಂಡಿದ್ರೆ ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ಮಾಡೋದು ಇಲ್ಲೋ ಏನೇನ್ ಮಾಡ್ತೀರಾ ಇದು ಬೇಡ ಹಂಗೆ ಹಿಂಗೆ ಅಂತ ಹೇಳಿದಾಗ ನಾವ್ ಅನ್ಕೊಂಡಿದ್ಕಿಂತ ಇನ್ನು ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆತರ ಅದೇ ತರ ಇವನ್ ಜಯಣ್ಣನು ಅಷ್ಟೇ, ಈ ಸಿನಿಮಾಗೆ ನಾನು ಏನೇನ್ ಬೇಕು ಅಂತಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲನ್ ಇಂಟ್ರಡಕ್ಷನ್ಗೆ ಅಂದೆ, ತಗೋ ಎಷ್ಟು 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 ಬೇಕು ಅದು ಪರ್ ಡೇ, ಐ ಮೀನ್ ಪರ್ ಅವರ್ ಕಾಸ್ಟ್ ಅದಕ್ಕೆ ಈ ತರ 75,000 80,000 ಇರುತ್ತೆ. ತಲೆನೇ ಕೆಡ್ಸ್ಕೊಂಡಿಲ್ಲ, ಕೊಟ್ಟರು ಮಾಡುವುದು ಬರೀ ವಿಲನ್ ಬಂದು ಗಾಡಿ ನಿಲ್ಸ್ಬೇಕು, ಅದರಿಂದ ಇಳಿಬೇಕು ಅಷ್ಟೇ ಇರೋದು ಶಾರ್ಟ್. ಬಟ್ ಆ ಖರ್ಚು ಮಾಡೋದು ಅಂದ್ರೆ ಸಿನಿಮಾಲ್ ಅದನ್ನ ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನ ಸರ್, ಯಾಕಂದ್ರೆ ನೀವು ಜಯಣ್ಣ ಫಿಲ್ಮ್ಸ್ ಆದ್ರೆ ಪುನೀತ್ ಸರ್ ಸಿನಿಮಾ ವಿಚಾರವಾಗಿ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿ. ಸೊ ಆ ಒಂದು ಜರ್ನಿ ಸರ್ ಜೊತೆ ಒಂದು ಒಡನಾಟ, ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಅದೇ ಹೇಳಿದ್ನಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ ತುಂಬಾ ರೆಗ್ಯುಲರ್ ಟಚ್ ಅಲ್ಲಿ ಇದ್ವಿ ನಾನು ಪುನೀತ್ ಸರ್. ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು, ದಿನಕ್ಕೆ ಬನ್ನಿ ಮಾತಾಡೋಣ ಅನ್ನೋರು, ನಾನು ಹೋಗ್ತಿದ್ದೆ, ಜಯಣ್ಣನೂ ಬರೋರು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದೇ ಹೇಳೋದಲ್ಲ, ಅವ್ರ ಜೊತೆ ನಾನೊಬ್ಬ ಸೂಪರ್ ಸ್ಟಾರ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಇರಲ್ಲ. ನಾನು ದರ್ಶನ್ ಜೊತೆ ಹೆಂಗ್ ಮಾತಾಡ್ತೀನಿ ಹಂಗೆ ಅಲ್ಲಿ ದರ್ಶನ್ ಹತ್ರ ಹೋಗಬಾರ ಅಂತ ಮಾತಾಡ್ತಿದ್ದೆ, ಇವ್ರ ಹತ್ರ ಹೋಗಿ ಬನ್ನಿ ಅಂತ ಅಷ್ಟೇ ಡಿಫ್ರೆನ್ಸ್ ಇದೆ ನನಗೆ. ಮಿಕ್ಕಿದೆಲ್ಲ ಸೇಮ್ ಹಂಗೆ ಇತ್ತು, ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಏನ್ ಅನ್ಕೊಂಡಿದ್ರೆ ಇದ್ರ ಬಗ್ಗೆ, ಈ ತರ ಸೀನ್ ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ, ಇದೆಲ್ಲ ಡೀಟೇಲ್ ಆಗಿ ಕೇಳೋರು. ನನ್ಗೆ ತುಂಬಾ ಖುಷಿ ಆಗೋದು. ಅಂದ್ರೆ ನನ್ ವಿಷನ್ ನ ಅವರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ರು. ದಿನಕರ್ ಏನ್ ಅನ್ಕೊಂಡಿದ್ದಾನೆ, ಸೊ ಈ ತರನೇ ಬರ್ಬೇಕು ಅನ್ನೋದನ್ನ ಅವರು ಕನ್ಸ್ಯೂಮ್ ಮಾಡಿ ಆತರ ಡೆಲಿವರ್ ಮಾಡ್ಬೇಕು ಅಂತ ಅವರು ಪ್ರಿಪೇರ್ ಆಗ್ತಾ ಇದ್ರು. ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ವಿ ಸರ್. ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳು ವಿಚಾರ, ಯಾಕಂದ್ರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್. ಬಾಂಡಿಂಗ್ ಅದು ತುಂಬಾ ವರ್ಷದೇ ಇದೆ ಸರ್. ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರ್ಲಿಲ್ಲ ಅನ್ಸುತ್ತೆ. ನಮ್ಮ ತಂದೆದು ಮತ್ತೆ ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಶನ್ಶಿಪ್ ಬೆಳಿಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ. ಏನ್ ಮುಪಾ ಅಂದ್ರೆ ಪುತ್ರರಾಜು ಪಾರ್ವತಮ್ಮ ಅವರ ಕೃಪಾ ಅಂತ. ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ಲಿಗೂ ಒಂದು ಆಸೆ ಇತ್ತು, ಒಂದು ಮನೆ ಕಟ್ಕೋಬೇಕಲ್ಲ, ಅದಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ಗೆ ಇತ್ತು ನಮ್ಮ ತಂದೆದು ಮತ್ತೆ ಅವ್ರದ್ದು ಬಾಂಡಿಂಗ್. ಅಂಡ್ ಈವನ್ ಅವರು ಅಷ್ಟೇ ಇರೋರು, ಪಾರ್ವತಮ್ಮ ಅವ್ರು ತುಂಬಾ ಅಡ್ವೈಸ್ ಮಾಡೋರಂತೆ ನಾವು ಮುಂದೆ ನೋಡೋ ಕಲಾವಿದರ ಜೀವನ ಹಿಂಗಲ್ಲ, ಹಿಂಗಿರುತ್ತೆ, ಸೊ ನೀನು ಫಸ್ಟ್ ಸೆಕ್ಯೂರ್ ಮಾಡ್ಕೋಬೇಕು, ಏನೇನ್ ಬರುತ್ತೆ ಅದೆಲ್ಲಾನು ಕರೆಕ್ಟ್ ಆಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು, ಈ ತರ ಇನ್ವೆಸ್ಟ್ ಮಾಡು, ಹಂಗ್ ಮಾಡೋ ಅಂತ ನಮ್ಮ ಮುಂದೆ ಅವರೇ ಹೇಳ್ತಾ ಇದ್ರು. ಈಗ ನಮ್ಮ ತಂದೆ 95 ಅಲ್ಲಿ ತೀರ್ಕೊಂಡ್ಮೇಲೂ ನಮ್ದು ತುಂಬಾ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಕ್ರೈಸಿಸ್ ಆಯ್ತು ನಮ್ಗೆ ಎಲ್ಲಾನು. ಊಟಕ್ಕೂ ತುಂಬಾ ತೊಂದರೆ ಪಟ್ವಿ. ಆದ್ರೂ ಅಂತದ್ರಲ್ಲೂ ಏನು ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗ್ಲಿ, ಇಲ್ಲ ನನ್ಗಾಗ್ಲಿ ದರ್ಶನ್ಗಾಗ್ಲಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗ್ಲಿ, ಅವೆಲ್ಲ ನಾವು ಪಾರ್ವತಮ್ಮ ನಮ್ಮ ಅಮ್ಮ ಕೊಟ್ಟರೆ ಇನ್ಪುಟ್ ಅಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದ್ದಾರೆ. ಹೌದೌದು, ಖಂಡಿತ. ಈಗ ನೆಕ್ಸ್ಟ್ ನಂದು ಅದೇ ಪ್ಲಾನ್ ಇದೆ, ಚಂದುನ ಲಾಂಚ್ ಮಾಡ್ಬೇಕು ಅಂತ. ಅಂದ್ರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡಿ ಈ ಸಿನಿಮಾ ನೆಕ್ಸ್ಟ್ ಅದೇ. ಹೌದೌದು, ಅಂದ್ರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅನ್ಕೊಂಡಿದ್ರೆ ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡ್ಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೇಗೆ ಅಂತ ಅದೆಲ್ಲ ಒಂಚೂರು ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ತೂಗುದೀಪ ಪ್ರೊಡಕ್ಷನ್ ಚಾನ್ಸಸ್ ಪರಮಾತ್ಮ ಸಿನಿಮಾ